ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ 21ನೇ ಕಂತಿನಲ್ಲಿ 4,000 ಒಟ್ಟಿಗೆ ಬರುತ್ತೆ ಅಂತ ಸುದ್ದಿ ಓಡಾಡ್ತಿದೆ. ಅದರಲ್ಲೂ ಕೂಡ 21 ಮತ್ತು 22 ಒಟ್ಟಿಗೆ ಜಮಾ ಆಗುತ್ತಾ ಎಂದು ತಿಳಿಯೋಣ. ನನಗನ್ಸಿರೋ ಅಭಿಪ್ರಾಯ ಪ್ರಕಾರ ಒಟ್ಟಿಗೆ ಜಮಾ ಆಗುತ್ತೆ. ಅದಕ್ಕೂ ಮುಂಚೆ 20ನೇ ಕಂತು ಎಷ್ಟು ಜನರಿಗೆ ಬಂದಿದೆ ಎಂದು ತಿಳಿಯೋಣ. 75% ಜನರಿಗೆ 20ನೇ ಕಂತು ಜಮಾ ಆಗಿದೆ ಎಂದು ಸುದ್ದಿ ಇದೆ. ಇನ್ನು ಉಳಿದ 25% ಜನರಿಗೆ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಆಗುವ ಎಲ್ಲ ಮುನ್ಸೂಚನೆ ಇದೆ. ಅದು ಹೇಗೆ 4,000 ಜಮಾ ಮಾಡ್ತಾರೆ ಅಂದರೆ, 20ನೇ ಕಂತಿನಲ್ಲಿ ಒಂದು 25% ಜನರಿಗೆ ಬಂದಿಲ್ಲದ ಕಾರಣ ಅವರಿಗೆ ಮಾತ್ರ ಒಟ್ಟಿಗೆ 4,000 ಬರೋ ಚಾನ್ಸಸ್ ಇದೆ. 21ನೇ ಕಂತಿನಲ್ಲಿ ಯಾರ್ಯಾರಿಗೆ ಬರಬೇಕಿತ್ತೋ ಅಷ್ಟು ಹಣ ಮಾತ್ರ ಬರುತ್ತೆ. ನೋಡೋಣ ಎಷ್ಟು ಜನಕ್ಕೆ ಬರುತ್ತೆ ಅಂತ ವೆಯ್ಟ್ ಮಾಡಿ. ನಿಮಗೆ ಯಾವ ಕಂತು ಬಂದಿಲ್ಲ, ಯಾವ ಕಂತು ಬರಬೇಕು ಅಂತ ಸರ್ಕಾರದ ಹತ್ರ ಎಲ್ಲ ಥರ ಮಾಹಿತಿ ಇರುತ್ತೆ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.